ನಮಸ್ತೆ ಆತ್ಮೀಯರೇ. ಅರಣ್ಯ ಇಲಾಖೆ, NGOsಗಳು, ತುಂಬಾ ಜನ ಸಮಾಜ ಸೇವಕರು ಪ್ರತಿ ಸರಿ ಗಿಡ ನಡ್ತಾನೆ ಇರ್ತಾರೆ. ಅವ್ರು ನಡ್ತಾ ಇರೋದು ಯಾಕೆ ಫೇಲ್ಯೂರ್ ಆಗ್ತಾ ಇದೆ ಅಂದ್ರೆ, ನಿಮ್ಗೆ ನಾನೊಂದು ಉದಾಹರಣೆನ ಕೊಡ್ತೀನಿ. ಇಲ್ಲಿ ಇವಾಗ ತಾರ್ ರಸ್ತೆ ಇದೆ. ತಾರ್ ರಸ್ತೆಯಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಯಾವುದೇ ಒಂದು ಕೂಲಿ ಕಾಳು ಯೋಜನೆ, ಅದು ಜಾಬ್ ಕಾರ್ಡ್ ಅಲ್ಲಿ ಲೇಬರ್ ಕೈಲಿ ಮಾಡಿಸ್ತೀವಿ, ಎಲ್ಲ ಕೈಯಲ್ಲಿ ಮಾಡ್ತೀನಿ ಏನು ಮಾಡೋದಿಲ್ಲ. ಎಲ್ಲಾ ಕೆಲಸ ಮಾಡೋದು ಮಿಷಿನ್ ಅಲ್ಲೇನೆ. ಅದು ಹೇಳೋದೇನಪ್ಪ ಅಂದ್ರೆ ವರ್ಕ್ ಆರ್ಡರ್ ಅಲ್ಲಿ ನಾವು ಲೇಬರ್ ಕೈಲಿ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಈಗ JCB ಇಟಾಚಿ ನಿಲ್ಲಿಸ್ಕೊತಾನೆ, ಇಲ್ಲಿ ಗುಂಡಿ ತೆಗೆದ, ಇಲ್ಲಿ ಗುಂಡಿ ತೆಗಿದ್ದಾರೆ ಈ ತರ. ನೋಡಿ ಇಲ್ಲಿ ಗುಂಡಿ ತೆಗಿದ್ದಾರೆ. ಇದೇನಾಗುತ್ತೆ, ಈ ಸೈಡ್ ಅಲ್ಲಿ ಇಲ್ಲಿ ತಾರ್ ರೋಡ್ ಪಕ್ಕದಲ್ಲಿ ಇಲ್ಲೇ ನಿಲ್ಲಿಸ್ಕೊಳ್ತಾರೆ, ಇಲ್ಲಿ ಗುಂಡಿ ತೆಗಿತಾರೆ, ಇಲ್ಲಿ ಹಿಂಗೆ ತೆಗಿತಾರೆ. ನೋಡಿ ಉದಾಹರಣೆಗೆ ಈ ತರ ಎಲ್ಲ ಇಲ್ಲಿ ಗುಂಡಿ ತೆಗಿತಾರೆ, ಇಲ್ಲಿ ಗುಂಡಿ ಇಲ್ಲಿ ತೆಗಿದ್ದಾರೆ, ಇಲ್ಲಿ ಒಂದು ಗುಂಡಿ ತೆಗಿದ್ದಾರೆ ಇಲ್ಲಿ. ಅದೇ ರೀತಿ ಪಕ್ಕದಲ್ಲೂ ಇಲ್ಲಿ ಗುಂಡಿ ತೆಗಿದ್ದಾರೆ. ಈ ತರ ಗುಂಡಿ ಇಲ್ಲಿ ಪಕ್ಕದಲ್ಲಿ, ಈ ತರ ರೋಡ್ ಪಕ್ಕದಲ್ಲಿ ಈ ತರ ಇಲ್ಲೊಂದು ಗುಂಡಿ ತೆಗಿದ್ದಾರೆ, ಇಲ್ಲೂ ಗುಂಡಿ ತೆಗಿದ್ದಾರೆ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಈ ಪಕ್ಕದಲ್ಲಿ ತೆಗೆದ್ಮೇಲೆ ಮುಂದಿನ ಸರಿಗೆ ಇದೇನಾದ್ರು ಸ್ಟೇಟ್ ಹೈವೇ ಆಯ್ತು ಅಥವಾ ನ್ಯಾಷನಲ್ ಹೈವೇ ಆಯ್ತು ಅಂತ ಇಟ್ಕೊಳ್ಳೋ. ಅವಾಗ ಏನ್ ಮಾಡಿದ್ರು, 10 ವರ್ಷ ಆದ್ಮೇಲೆ ಈ ಕಡೆ ಸೈಡ್ ನಲ್ಲಿ ಒಂದು 20 ಅಡಿ ಅಗಲ ತಗೊಂಡಾಗ ಈ ನಟ್ಟಿದ ಗಿಡ ಒಂದು 10 ವರ್ಷ ಆದ್ಮೇಲೆ ರೋಡ್ ಆಯ್ತು ಅಂತ ಇಟ್ಕೊಳ್ಳಿ. 10 ವರ್ಷದಲ್ಲಿ ಆ ಗಿಡ ಆಗಿರೋ ಗಿಡ ನಾಶ ಆಗ್ತದೆ, ಪುನಃ ಅದನ್ನ ಬೇರೆ ತೆಗೆದು ಪುನಃ ಬೇರೆ ಕಡೆ ಆಗ್ತದೆ. ಅದರಿಂದ ಅನೇಕ ಕಡೆ ಈ ರೀತಿ ಅವೈಜ್ಞಾನಿಕವಾಗಿ ಗಿಡಗಳನ್ನ ನೆಡ್ತಾರೆ. ಈ ರೀತಿ ಬೇಲಿ ಪಕ್ಕದಲ್ಲಿ ಇಲ್ಲಿ ಇದ್ರೆ ಇಲ್ಲಿ ಗಿಡ ನಟ್ಟಾಗಿ ಏನಾಗ್ತದೆ, ಅದ್ರ ಬದಲು ಸರ್ಕಾರ ಸರ್ವೆ ಮಾಡ್ಬಿಟ್ಟು ಅಲ್ಲಿ ಎಲ್ಲಿ ಗಂಟ ಬರ್ತದೆ ಅಂತ ಹೇಳೋದು ಒಂದಷ್ಟು ಜಾಗವನ್ನು ಫಿಕ್ಸ್ ಮಾಡ್ಬಿಟ್ಟು ಅದರಿಂದ ಆಚೆ ಗಿಡ ನೆಟ್ರೆ ಮಾತ್ರ ನಮ್ಮ ಗಿಡ ನೆಡೋ ಯೋಜನೆಗಳು ಸರ್ಕಾರದೇ ಆಗ್ಲಿ ಯಾವುದೇ ಆಗ್ಲಿ ಯಶಸ್ವಿ ಆಗ್ತದೆ. ಮತ್ತೆ ಇವರೆಲ್ಲ ಮಿಷಿನರಿ ತಂದ್ಬಿಡೋದು, ಅಲ್ಲಿ ಇಟ್ಬಿಟ್ಟು ಆಮೇಲೆ ಆ ಗಿಡಗಳನ್ನ ಏನ್ ಮಾಡ್ತಾರೆ, ತಗೊಂಡ್ ಬಂದು ನಟ್ಬಿಟ್ಟು ಯಾವ್ದೋ ಒಂದು ಕಾಟಾಚಾರಕ್ಕೆ ಅದು ಹೋಗ್ತಾರೆ. ಅದಕ್ಕೊಂದು ಟ್ರೀ ಗಾರ್ಡ್ ಇರೋದಿಲ್ಲ. ಆ ಟ್ರೀ ಗಾರ್ಡ್ ಇರೋದಿಲ್ಲ ಅಂದಾಗ ಏನಾಗ್ತದೆ, ಅದು ದನ ಕರ ತಿಂದು ಅದು ಹಾಳಾಗ್ತದೆ ಅಥವಾ ಮುಳ್ಕಟ್ತದೆ. ಈ ರೀತಿ ಅನೇಕ ಕಡೆ ಯೋಜನೆಗಳು ನಡೀತವೆ. ಹಿಂಗೆ ಕಾಣಿಸ್ತಾ ಇರ್ಬೋದು. ಈಗ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಗಿಡಗಳಿದೆ. ನಾಳೆಗೆ ರಸ್ತೆ ಏನಾದ್ರು ಒಂದ್ ಸಮಯ ಅಗಲ ಆಯ್ತು, ಒಂದು 10 ಅಡಿ ಅಗಲ ಆಯ್ತು, ಎಡಗಡೆಗೆ 10 ಅಡಿ ಬಲಗಡೆಗೆ 10 ಅಡಿ ಅಗಲ ಆಯ್ತು ಅಂದ್ರೆ ಇಲ್ಲಿ ನಟ್ಟಿರೋ ಗಿಡಗಳೆಲ್ಲ ಹೋಗ್ಬಿಡ್ತವೆ. ಹಾಗೆ ಒಂದ್ಸಲ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವ್ರನ್ನ ಒಂದು ಅರಣ್ಯದ ಪರಿಸರದ ದಿನಕ್ಕೆ ಅವ್ರನ್ನ ಗೆಸ್ಟ್ ಆಗಿ ಕರೀತಾರೆ ಒಂದ್ ಕಡೆ. ಅವರು ಗಿಡ ನೆಡಕ್ಕೆ ಅಂತ ಹೋಗ್ತಾರೆ. ಹೋದಾಗ ಅಲ್ಲೆಲ್ಲ ನೋಡಿದಾಗ ಅಲ್ಲಿ ಅವರು ಆ ಜಾಗವನ್ನು ನೋಡಿ ಹೇಳ್ತಾರೆ, ನಾನು ಇಲ್ಲಿ 3 ವರ್ಷದ ಹಿಂದೆ ಗಿಡ ನಟ್ಟಿದ್ನಲ್ಲ, ಪುನಃ ನನ್ನ ಕೈಯಲ್ಲಿ ಯಾಕೆ ಇಲ್ಲಿ ಗಿಡ ನಡ್ಸಕ್ ಕರೆದಿದ್ದೀರಾ ಅಂತ ಹೇಳ್ತಾರೆ. ಹಾಗೆ ಅದೇ ಜಾಗದಲ್ಲಿ ಅವರು ಮಾಡೋ NGOsಗಳಿಗೆ ಸರ್ಕಾರಕ್ಕೆಲ್ಲ ಏನಾದ್ರೆ 3 ವರ್ಷದಲ್ವಾ ಮರ್ತೋಗಿರ್ತಾರೆ ಅಂತಂದ್ರೆ, ಆದ್ರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಈ 3 ವರ್ಷದಿಂದ ನನ್ನ ಕೈಲಿ ಇದೇ ಜಾಗದಲ್ಲಿ ಗಿಡ ನಡೆಸಿದ್ರಿ, ಈಗ 3 ವರ್ಷ ಆದ್ಮೇಲೆ ಪುನಃ ಇಲ್ಲಿಗೆ ನಡೆಸಿದಿರಲ್ಲ, 3 ವರ್ಷದ ಹಿಂದೆ ನಟ್ಟಿದ ಗಿಡ ಏನಾಯ್ತು? ಎಲ್ಲಾ ಗಿಡಗಳ ಕಥೆನೂ ಇದೇ ತರ ಆಗೋದು. ಅದರಿಂದ ಅರಣ್ಯ ಇಲಾಖೆಯವರಾಗ್ಲಿ ಯಾರೇ ಆಗ್ಲಿ ಗಿಡಗಳನ್ನ ನಡಬೇಕಾದ್ರೆ ಅವರು ಒಂದು ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡ್ಬೇಕು. ಒಂದು ರಸ್ತೆ ಫಿಕ್ಸ್ ಮಾಡ್ಬೇಕು. ಈ ರೋಡಿಂದ ಆ ಕಡೆಗೆ 50 ಅಡಿ, ಈ ಕಡೆಗೆ 50 ಅಡಿ ಸರ್ಕಾರದ ಅಂತ ಬಿಟ್ಬಿಡ್ಬೇಕು. 50 ಅಡಿ ಆ ಕಡೆಗೆ. ಯಾವಾಗಾದ್ರೂ ರೋಡ್ ಅಗಲ ಮಾಡ್ಕೊಳ್ಳಿ, ಆದ್ರೆ 50 ಅಡಿ ಒಳಗಡೆ ಗಿಡ ನೆಟ್ಟಾಗ ಅವಾಗ ಇದಕ್ಕೆ ಏನಾದ್ರು ಒಂದು ಪರಿಹಾರ ಸಿಗ್ತದೆ. ಬಿಟ್ರೆ ಇನ್ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ. ಗಿಡ ನಡ್ತಾ ಇರೋದು, ಕಿತ್ತಾಗ್ತಾ ಇರೋದು, ಪುನಃ ಗಿಡ ನೆಡೋದು, ಕಿತ್ತಾಗೋದು, ಇಷ್ಟೇ ನಡೀತದೆ ವಿನಃ ಯಾವುದೇ ಇಲ್ಲಿ ಅಭಿವೃದ್ಧಿ ಡೆವಲಪ್ಮೆಂಟ್ಸ್ ಆಗಲ್ಲ. ಅದರಿಂದ ರಸ್ತೆ ಪಕ್ಕದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಅನೇಕ ರೀತಿಯ ಭೂಮಿಗಳು ಖಾಲಿ ಬಿದ್ದಿವೆ. ಗೋಮಾಳಗಳು, ಬಂಜರ್ ಭೂಮಿ. ಆಮೇಲೆ ಇವು ತಗೊಳ್ಳಿ, ಪ್ರತಿ ಊರಲ್ಲೂ ಒಂದೊಂದು ಸ್ಮಶಾನ ಇದೆ, ಪ್ರತಿ ಊರಲ್ಲೂ ಗೋಮಾಳ ಇದೆ, ಪ್ರತಿ ಊರಲ್ಲೂ ಶಾಲೆ ಇದೆ, ಪಾರ್ಕ್ ಜಾಗ ಇದೆ, ಗ್ರಾಮ ಠಾಣ ಇದೆ. ಇಂಥ ಜಾಗದಲ್ಲಿ ನಟ್ಟಾಗ ಏನಾಗ್ತಂದ್ರೆ ಅವು ಗಿಡಗಳು ಅಲ್ಲಿ ಶಾಶ್ವತವಾಗಿ ಉಳಿತವೆ. ರಸ್ತೆ ಪಕ್ಕದಲ್ಲಿರೋ ಗಿಡಗಳು ಇವತ್ತಲ್ಲ ನಾಳೆ 10 ವರ್ಷ ಅಲ್ಲ 15 ವರ್ಷ ಆದ್ರೂ ಗಿಡಗಳು ಬಲಿ ಆಗೋದು ತಪ್ಪೋದಲ್ಲ. ಅದರಿಂದ ಯೋಚನೆ ಮಾಡಿ ಗಿಡಗಳನ್ನ ನಡಕ್ಕೆ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಜಾಗ ಸಿಗ್ತದೆ ಅಲ್ಲೆಲ್ಲ ಆದಷ್ಟು ಗಿಡಗಳನ್ನ ನಡಕ್ಕೆ ಪ್ರಯತ್ನ ಪಡಿ. ಅನೇಕ ಬೆಟ್ಟ ಗುಡ್ಡಗಳಿದೆ, ಆ ಬೆಟ್ಟ ಗುಡ್ಡಗಳಲ್ಲೇ ಬೆಳೆಯುವಂತ ಕೆಲವು ಗಿಡಗಳಿವೆ, ಆ ಗಿಡಗಳನ್ನೆಲ್ಲ ಅಲ್ಲಿ ನಡಿಬಹುದು. ಆ ಸಮಯಕ್ಕೆ ಮಳೆಗಾಲ ಶುರು ಆದಾಗ ನಟ್ಬಿಟ್ರೆ ಒಂದು 3 ತಿಂಗಳು ನೀರಿದ್ರೆ ಸಾಕು, ಆಮೇಲೆ ಆ ಗಿಡಗಳು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ನಮಸ್ತೆ.